ಫೀಲಿಂಗ್ ಸ್ಟಾರ್ ಆತ್ಮೀಯ ಕುಚುಕು ಈಗ ವೀರು ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ. ದಯವಿಟ್ಟು ಜೋರ ಚಪ್ಪಾಳೆ ಬರಲಿ. ಈಗ ಬರೋಬ್ಬರಿ ಕಾಂತನು ಇಷ್ಟ ಆಗಿತ್ತಂದ್ರೆ ಬರ್ಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ತಿಂಡಿ ಗಾಯಕದಂತ ಸುದೀಪ್ ಹಳವಾರ್ ಅವರಿಂದ ಒಂದು ತಿಂಡಿ ಗೀತೆಯನ್ನು ತಗೊಂಡ್ಬರ್ತಾ ಇದ್ದಾರೆ, ಕೇಳಿ ಕೇಳಿಸಿ. ತದನಂತರ ಪ್ರಶಾಂತ್ ಕಾರಟಗಿ ಅವರಿಂದ ಒಂದು ಗೀತೆಯನ್ನು ಕೂಡ ತಗೊಂಡ್ಬರೋಣ. ಮೂಲ ಗಾಯಕರು ರೊಕ್ಕ ಅಂತ ಯಾಕೆ ಸಾಹಿತಿ ಬರೋದ್ ಹಾಡಿದವರು ಅವ್ರಿ. ಆ ಗೀತನ ಅವ್ರ ಕಡೆನ ಹಾಡಿಸ್ಬಿಟ್ಟು ಇವತ್ತ, ಹೌದಿಲ್ರಿ? ಹಾಡ್ಸೋಣಿಲ್ರಿ ಹುಡುಗರ? ಹಾ I love you. ಇರ್ಲಿ ಸಮಾಧಾನ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನೇರವಾಗಿ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅಣ್ಣಾಜಿ ಅವರ ಧ್ವನಿಯಲ್ಲಿ ಒಂದು ಅದ್ಭುತವಾದಂತ ಗೀತೆಯನ್ನ, ಹಾಗೆ ನಮ್ಮ ವೀರು ಅಣ್ಣಾಜಿ ಅವರು ಕೂಡ ಧ್ವನಿ ಆಗ್ತಾ ಇದ್ದಾರೆ. ಒಂದು ಅದ್ಭುತವಾದಂತ ಗೀತೆ. ತಾವೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ಅಣ್ಣ. ಈಗ ಚಪ್ಪಾಳೆ ಹೊಡ್ರಿ, ಆಗಲೇ ಹೊಡಿಲಿಲ್ಲ. ಈ ಒಂದು ಗೀತೆಗೆ ನಮ್ಮ ಮಂಜುನಾ ಪೂಜಾರಿ ಅವರು 1001 ರೂಪಾಯಿ. ಮಂಜುನಾ ಸಾಲೋಡಿಗೆ ಅವರು. ಈಗ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಗಾಯಕರು ನಮ್ಮ ಸುದೀಪಣ್ಣ ಹೆಳವಾರ್ ಅವರು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಹುಲಿಗೆ. ಅವರ ಜೊತೆಗೆ ಉತ್ತರ ಕರ್ನಾಟಕದ ಗಾಯಕಿ ಲಕ್ಷ್ಮೀ ಬಿಜಾಪುರ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಹಾಗೆ ನಂದಿನಿ ಮೇಡಮ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ವೇದಿಕೆ ಪರವಾಗಿ ಸ್ವಾಗತದೊಂದಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಆಹ್ವಾನಿಸಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಲೋ ಅಣ್ಣ ಗಪ್ಪು ಇಟ್ಟೋತ್ತ ನಮಗೇನು ಹೊಸರಿಗೆ ಹುಳ ಹತ್ತಿದ್ವು ಅಣ್ಣ. ಓಕೆ, ಈಗ ನಮ್ಮ ವೀರು ಜಮಗಡ್ಡಿ ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ. ಪ್ರಶಾಂತ್ ಅಣ್ಣ ಕಾರಟಗಿ ಅವರು, ಅದೇ ರೀತಿಯಾಗಿ ನನ್ನ ಆತ್ಮೀಯ ಸಹೋದರ ಇವತ್ತು ಹುಬ್ಬಳ್ಳಿಯಿಂದ ಆಗಮಿಸಿರುವಂತಹ ನಮ್ಮ ಗುರು ಅಣ್ಣ ಉಪ್ಪಾರ್ ಅವರಿಗೂ ಕೂಡ ನಮ್ಮ ಊರಿನ ಪರವಾಗಿ, ಗುರು ಹಿರಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ, ಈಗ ಖ್ಯಾತ ಗಾಯಕರು